ಹಲೋ, ವೆಲ್ಕಮ್, ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇರುವಂತಹ ಲವ್ ಮೆಸೇಜಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್. ಎರಡು ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ. ಪೈಲ್ ನಂಬರ್ 1 ರೋಸ್ ಕ್ವಾಟ್ಸ್, ಪೈಲ್ ನಂಬರ್ 2 ಬ್ಯೂಟಿಫುಲ್ ಲ್ಯಾಪಿಸ್ ಲಜೂಲಿ. ಸೊ ಯಾವ ಒಂದು ಟಂಬಲ್ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ. ಪೈಲ್ ನಂಬರ್ 1 ರೋಸ್ ಕ್ವಾಟ್ಸ್ ಯಾರು ಚೂಸ್ ಮಾಡಿದ್ದೀರಾ? ಇದೇ 8ನೇ ತಾರೀಕು ಮಾರ್ಚ್ ದಾವಣಗೆರೆಯಲ್ಲಿ 1 ಡೇ ಮನಿ ಅಟ್ರಾಕ್ಷನ್ ವರ್ಕ್ಶಾಪ್ನ ಇಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಿಮ್ಮ ಜೀವನದಲ್ಲಿ ಮನಿ ಸ್ಟಕ್ ಆಗಿದೆ, ಮನಿ ಅಟ್ರಾಕ್ಟ್ ಮಾಡೋದು ಕಷ್ಟ, ಮನಿ ದುಡಿಯೋದು ಕಷ್ಟ, ಈ ಥರ ಏನಾರ ನಿಮಗೆ ಮಿತ್ಸ್ ಇದ್ದರೆ ಅದನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ನಾನು ನಿಮ್ಮ ದಾವಣಗೆರೆಯಲ್ಲಿ ಬಂದು ನಿಮಗೆ ಈ ಒಂದು ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ಇರುತ್ತೆ. ಇಂಟ್ರೆಸ್ಟ್ ಇರುವಂಥವ್ರು ಜಾಯಿನ್ ಆಗಿ. ಈಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಒಂದು ಪೈಲ್ನ ಕ್ರಿಸ್ಟಲ್ನ ಚೂಸ್ ಮಾಡಿರೋ ಪೈಲ್ ನಂಬರ್ 1 ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇರುವಂಥ ಲವ್ ಮೆಸೇಜ್ ಏನು? ಡೋಂಟ್ ಹರ್ಟ್ ಮೀ ಸೋ ಮಚ್. ಮೇ ಬಿ ನೀವು ಚುಚ್ಚು ಮಾತಾಡ್ತೀರಾ ಅನಿಸುತ್ತೆ, ಅಥವಾ ಪದೇ ಪದೇ ಹೇಳಿದ್ದನ್ನೇ ಹೇಳುವಂಥದ್ದು, ಅಥವಾ ವ್ಯಕ್ತಿನ ತುಂಬ ಡೌಟ್ ಮಾಡುವಂಥದ್ದು. ಅದಕ್ಕೆ ಅವ್ರು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ, ಪ್ಲೀಸ್ ಡೋಂಟ್ ಹರ್ಟ್ ಮೀ, ನನ್ನನ್ನು ತುಂಬ ನೋಯಿಸಬೇಡ ಅಂತ ಹೇಳ್ತಿದ್ದಾರೆ. ಮೈ ಆ್ಯಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯುವರ್ ಫೇಸ್. ನಿಮ್ಮ ಒಂದು ಫೇಸ್ನ ನೋಡ್ತಿದ್ದಂಗೆ ಮಂಜಿನ ಹಾಗೆ ಅವರ ಕೋಪ ಕರಗೋಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಮುಖದಲ್ಲಿ ಅಷ್ಟೊಂದು ಚಾಮ್ ಇದೆ. ನೀವು ಅವ್ರನ್ನ ನೋಡಿದ ತಕ್ಷಣ, ಅಥವಾ ಅವರು ನಿಮ್ಮನ್ನು ನೋಡಿದ ತಕ್ಷಣ ನೀವೊಂದು ಸ್ಮೈಲ್ ಕೊಡ್ತೀರಾ, ಆವಾಗ ಅವ್ರ ಮನಸ್ಸು ಮೆಲ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಟ್ ವೆಲ್ ಫಸ್ಟ್. ಮೇ ಬಿ ತುಂಬ ಸಣ್ಣ ಇರಬಹುದು, ಅಥವಾ ದಪ್ಪ ಇದ್ದು ನೀವೇನಾದರೂ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಾ ಇರಬಹುದು. ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಊಟ ಮಾಡು, ಈಟ್ ವೆಲ್ ಅನ್ನೋದನ್ನು ಹೇಳ್ತಿದ್ದಾರೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ. ಅಥವಾ ನೀವು ಜಗಳ ಮಾಡಿ ಊಟ ಬಿಟ್ಟಿರಬಹುದು. ಈ ಥರ ಐ ಮೇಡ್ ದ ರೈಟ್ ಚಾಯ್ಸ್. ಅವ್ರಿಗನ್ಸುತ್ತೆ ಅವ್ರ ಜೀವನದಲ್ಲಿ ಸರಿಯಾದ ವ್ಯಕ್ತಿಯನ್ನು ಚೂಸ್ ಮಾಡಿದ್ದಾರೆ, ಚಾಯ್ಸ್ ಮಾಡಿದ್ದಾರೆ, ಅವರ ಒಂದು ಸೆಲೆಕ್ಷನ್ ಕರೆಕ್ಟ್ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ. ಪಾಸ್ಟ್ ಲೈಫ್ ಕನೆಕ್ಷನ್, ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ನಿಮ್ಮ ಪರ್ಸನ್ನು ಹೇಳ್ತಾ ಇದ್ದಾರೆ ಮೇ ಬಿ ನಿಮ್ಮ ಮತ್ತು ಅವರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು. ಅದೇ ವಿಷಯವಾಗಿ ಅವರು ಶೇರ್ ಮಾಡ್ತಾ ಇದ್ದಾರೆ, ಐ ಲವ್ ಯು. ವಾವ್. ಸೊ ಇದ್ರ ಬಗ್ಗೆ ಏನು ಕನ್ನಡ ಟ್ರಾನ್ಸಾಕ್ಷನ್ ಬೇಡ ಅಂತ ಅನಿಸುತ್ತೆ. ಎಸ್, ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಲವ್ ಫಾರ್ ಯು ಈಸ್ ಇನ್ ಮೈ ಬ್ಲಡ್. ಸೊ ಕಣಕಣದಲ್ಲೂ ನಿನ್ನ ಪ್ರೀತಿ ನನ್ನ ಮೈಯಲ್ಲಿ ಹರಿತಾ ಇದೆ. ಅಂದರೆ ರಕ್ತದಲ್ಲಿ, ಅಂದರೆ ರಕ್ತ ಕಣಕಣದಲ್ಲೂ ನಿಮ್ಮ ಹೆಸರು ತುಂಬಿದೆ ಅನ್ನೋದನ್ನು ಈ ವ್ಯಕ್ತಿ ಪ್ರೀತಿಯಿಂದ ಹೇಳ್ಕೊತಾ ಇದ್ದಾರೆ. ಐ ಪ್ರೇ ಫಾರ್ ಯು ಎವ್ರಿ ಡೇ. ನೀವು ಅಷ್ಟೇ ಅವರಿಗೋಸ್ಕರ ತುಂಬ ಪ್ರೇಯರ್ಸ್ನ ಮಾಡ್ತೀರಾ, ಅವರಿಗೋಸ್ಕರ ದೇವ್ರ ಹತ್ರ ಬೇಡ್ಕೊತೀರ. ಹಾಗೆಯೇ ಆ ವ್ಯಕ್ತಿನೂ ಅಷ್ಟೇ ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಹೆಲ್ತ್ಗೋಸ್ಕರ ಅವರೂ ಸಹ ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮೆಸೇಜ್, ಐ ಹ್ಯಾವ್ ಡೀಪ್ ಫೀಲಿಂಗ್ಸ್ ಆನ್ ಯು. ಮೇ ಬಿ ಕೆಲವೊಬ್ಬರು ಪ್ರೀತಿಯನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸೋದಕ್ಕೆ ಗೊತ್ತಿರುತ್ತೆ, ಒಬ್ಬೊಬ್ಬರಿಗೆ ಅದನ್ನು ಹೇಳ್ಕೊಡೋದು ಗೊತ್ತಿರೋದಿಲ್ಲ. ಸೊ ಈ ಒಂದು ವ್ಯಕ್ತಿನೂ ಸ್ವಲ್ಪ ಶೈ ಅಂತ ಅನಿಸುತ್ತೆ. ಹಾಗಾಗಿ ಅವ್ರು ಹೇಳ್ತಿದ್ದಾರೆ ತುಂಬ ತುಂಬ ಫೀಲಿಂಗ್ಸ್ ಇದೆ, ತುಂಬ ಡೀಪ್ ಫೀಲಿಂಗ್ಸ್ ಇದೆ ನಿನ್ನ ಬಗ್ಗೆ. ಮೇ ಬಿ ಅವರು ಪೂರ್ತಿಯಾಗಿ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತ ಅನಿಸುತ್ತೆ. ಯು ಆರ್ ಲೈಕ್ ಸನ್ಶೈನ್. ನೀನೊಂಥರ ಸೂರ್ಯನ ಬೆಳಕಿದ್ದ ಹಾಗೆ. ನಿನ್ನನ್ನು ನೋಡಿದ್ರೆ ನನಗೇನೋ ಒಂದು ಎನರ್ಜಿ, ನೀನೊಂಥರ ಪಾಸಿಟಿವ್ ನನ್ನ ಲೈಫಲ್ಲಿ ಅನ್ನೋದನ್ನು ಹೇಳ್ತಿದ್ದಾರೆ. ಲವ್ ಇಸಂಟ್ ಜಸ್ಟ್ ಅಬೌಟ್ ಬ್ಯೂಟಿ. ಮೇ ಬಿ ಈ ವ್ಯಕ್ತಿ ಬ್ಯೂಟಿಗೆ ಅಷ್ಟೊಂದು ಪ್ರಾಶಂಸತೆ ಕೊಡೋದಿಲ್ಲ. ಅವರು ನಿಮ್ಮ ಒಂದು ಬಿಹೇವಿಯರ್, ನಿಮ್ಮ ಒಂದು ಕ್ಯಾರೆಕ್ಟರ್, ನಿಮ್ಮ ಒಂದು ಕೇರಿಂಗ್ ನೇಚರ್ ಇದನ್ನೆಲ್ಲ ನೋಡಿ ಇಷ್ಟಪಟ್ಟಿದ್ದಾರೆ. ಎಲ್ಲೊಂದು ಕಡೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ನಾನು ಆ ವ್ಯಕ್ತಿಗೆ ಸೂಟ್ ಆಗ್ತೀನಾ ಇಲ್ವಾ, ಅವ್ರು ನನಗಿಂತ ತುಂಬ ಚೆನ್ನಾಗಿದ್ದಾರೆ, ನಾನು ಹೇಗೆ ಸೆಲೆಕ್ಟ್ ಮಾಡಿದ್ರು ಅಂತ. ಬಿಕಾಸ್ ಆ ವ್ಯಕ್ತಿಗೆ ಬ್ಯೂಟಿ ಇಂಪಾರ್ಟೆಂಟ್ ಅಲ್ಲ, ಬದಲಿಗೆ ನಿಮ್ಮ ನಿಜವಾದ ಪ್ರೀತಿ,
ನಿಷ್ಕಲ್ಮಶ ಪ್ರೀತಿ ಅವರಿಗೆ ಇಷ್ಟ ಆಗಿದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಲವ್ ಈಸ್ ನಾಟ್ ಇನ್ ಅ ಬ್ಯೂಟಿ, ಇಟ್ಸ್ ಇನ್ ಅ ಹಾರ್ಟ್. ವಾವ್ 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 ವಾವ್. ಯು ಆರ್ ಮೈ ಬೆಸ್ಟ್ ಗರ್ಲ್ ಫ್ರೆಂಡ್. ಇದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರಾದರೂ ಆಗಿರಬಹುದು. ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ನೀವು ಅವರಿಗೆ ಬೆಸ್ಟೆಸ್ಟ್ ಫ್ರೆಂಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಎಷ್ಟೊಂದು ಸತಿ ಏನಾಗುತ್ತೆ ಗೊತ್ತಾ, ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಜಾಸ್ತಿ ಪ್ರೀತಿಯಲ್ಲಿ. ನೀವು ಹಂಗೆ ತಿಳ್ಕೊಂಡ್ರಿ, ಇವ್ರು ಹಿಂಗೆ ಹೇಳಿದ್ರು, ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂತ ನಿಮ್ಮ ಪರ್ಸನ್ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ರೀ. ಇದು ಪೈಲ್ ನಂಬರ್ 1 ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು. ಹಲೋ, ಪೈಲ್ ನಂಬರ್ 2 ಯಾರು ಈ ಒಂದು ಕ್ರಿಸ್ಟಲ್ ಟಂಬಲ್ನ ಚೂಸ್ ಮಾಡಿದ್ರಿ? ನಿಮಗೊಂದು ಇಂಪಾರ್ಟೆಂಟ್ ವಿಷಯ. 8th ಮಾರ್ಚ್ 8ನೇ ತಾರೀಕು ಮಾರ್ಚ್ ದಾವಣಗೆರೆಯಲ್ಲಿ 1 ಡೇ ಮನಿ ಅಟ್ರಾಕ್ಷನ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೌ ಟು ಅಟ್ರಾಕ್ಟ್ ಮನಿ, ಮನಿ ಅಬಂಡೆನ್ಸ್ ಹೇಗಿರುತ್ತೆ, ಹೌ ಟು ಕ್ರಿಯೇಟ್ ಮಿಲೇನಿಯರ್ ಮೈಂಡ್ಸೆಟ್, ಮತ್ತು 7 ಚಕ್ರ ಹೀಲಿಂಗ್, ಸೌಂಡ್ ಹೀಲಿಂಗ್ ಎಲ್ಲದನ್ನು ಟೀಚ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯ್ನ್ ಆಗಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕ್ಲಾಸ್ ಇರುತ್ತೆ. ಲಂಚ್ ಅರೇಂಜ್ ಮಾಡ್ತೀವಿ. ವೆಲ್ಕಮ್. ಇಂಟ್ರೆಸ್ಟ್ ಇರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯ್ನ್ ಆಗಿ. ನಿಮ್ಮ ಪರ್ಸನ್ ನೀವು ಯಾರನ್ನು ನೆನಪಿಸ್ಕೋತಾ ಇದ್ದೀರೋ, ಲವ್ ಮೆಸೇಜ್, ಐ ಕ್ಯಾನ್ ಫೀಲ್ ಯು. ಮೇ ಬಿ ನೀವಿಬ್ಬರು ದೂರ ದೂರ ಊರಲ್ಲಿ ಇರಬಹುದು, ಅಥವಾ ಒಬ್ರನ್ನೊಬ್ರು ನೋಡ್ದಲೇ ಇರಬಹುದು. ಬಟ್ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ, ನೀನು ಇದೆಯಾ ಅಂತ ನಾನು ಫೀಲ್ ಮಾಡ್ಕೋಬಲ್ಲೆ, ಐ ಕ್ಯಾನ್ ಫೀಲ್ ಯುವರ್ ಲವ್ ಅನ್ನೋದನ್ನು ಹೇಳ್ಕೊತಾ ಇದ್ದಾರೆ. ವೆರಿ ಬ್ಯೂಟಿಫುಲ್. ಯುವರ್ ಸ್ಮೈಲ್ ಟೇಕ್ಸ್ ಮೈ ಬ್ರೀತ್. ನೀನು ನಕ್ಕಿದ್ರೆ ಸಾಕು, ನನಗೆ ಉಸಿರೇ ನಿಂತು ಹೋಗುತ್ತೆ. ಮೇ ಬಿ ನಿಮ್ಮ ಸ್ಮೈಲಲ್ಲಿ ಹೀಲಿಂಗ್ ಇದೆ ಅನಿಸುತ್ತೆ. ನೀವು ನಕ್ಕರೆ ಸಾಕು, ಅವ್ರ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮೇ ಬಿ ಕೆಲವೊಬ್ಬರು ನಿಮ್ಮ ಸ್ಮೈಲ್ ನೋಡೇ ನಾನು ನಿಮ್ಮನ್ನ ಪ್ರೀತಿ ಮಾಡಿದಿರಿ ಅಂತ ಹೇಳ್ತಿರ್ತಾರೆ. ಕೆಲವೊಬ್ಬರು ನೀವು ಏನೇ ಆದರೂ ಖುಷಿಯಾಗಿರ್ತೀರ, ಆ ಒಂದು ಸಂತೋಷವನ್ನು ಮುಖದಲ್ಲಿ ಕಾಣಿಸುತ್ತೆ. ಆ ಥರನೂ ಅವ್ರು ಕಾಂಪ್ಲಿಮೆಂಟ್ಸ್ ಕೊಟ್ಟಿರಬಹುದು. ಆ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಯುವರ್ ಸೂಪರ್ ಸ್ಮೈಲ್. ಐ ಮಿಸ್ ಯು ಈವನ್ ಇನ್ ಮೈ ಸ್ಲೀಪ್. ಮಲ್ಕೊಂಡಾಗ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೋತಾರಂತೆ. ಅಂದರೆ ಅವ್ರ ಕನ್ಸಲ್ಲಿ ಹೋಗಬೇಕು, ಅವರನ್ನು ನೀವೇನಾದ್ರು ಡಿಸ್ಟರ್ಬ್ ಮಾಡಬೇಕು. ಅಟ್ಲೀಸ್ಟ್ ಒಂದು ಮೆಸೇಜ್, ಗುಡ್ ನೈಟ್ ಮೆಸೇಜಿಂದ. ಸೊ ಇನ್ನೂ ಮೆಸೇಜ್ ಮಾಡಿಲ್ಲ ಅಂದರೆ ಬೇಗ ಮೆಸೇಜ್ ಮಾಡಿ. ಯು ಆರ್ ಮೈ ಸೋಲ್ ಮೇಟ್. ಓಕೆ, ಪೈಲ್ ನಂಬರ್ 1 ಮೇ ಬಿ ಪಾಸ್ಟ್ ಲೈಫ್ ಬಂದಿತ್ತಾ ಅಥವಾ ಹಳೆ ರೀಡಿಂಗಲ್ಲಿ ಬಂದಿತ್ತಾ ಗೊತ್ತಿಲ್ಲ. ಸೊ ಈಗ ನಿಮಗೆ ಇದು ಸೋಲ್ಮೇಟ್ ಕನೆಕ್ಷನ್ ಅಂತ ಬರ್ತಿದೆ. ನಾನು ಹೌ ಟು ಅಟ್ರಾಕ್ಟ್ ಸೋಲ್ಮೇಟ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅಂತಲೇ 21 ಡೇಸ್ ಕ್ಲಾಸ್ನ ಕಂಡಕ್ಟ್ ಮಾಡಿದ್ದೆ. ಯಾರ್ಯಾರು ಜಾಯಿನ್ ಆಗಿದ್ರಿ, 11 ಡೇಸ್ ವರ್ಕ್ಶಾಪಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ರಿ, ಆಲ್ರೆಡಿ ನಿಮ್ಮ ಸೋಲ್ಮೇಟ್ನ ನೀವು ಹೇಗೆ ಅಟ್ರಾಕ್ಟ್ ಮಾಡುವಂಥ ಟೆಕ್ನಿಕ್ಸ್ನ ಕಲ್ತ್ಕೊಂಡಿದ್ದೀರಾ. ಪ್ಲೀಸ್ ಅಪ್ಲೈ. ಇನ್ನು ಸೋಲ್ಮೇಟ್ ನಿಮ್ಮ ಪರ್ಸನ್ಗೆ ನೀವು ಒಂದು ಸೋಲ್ಮೇಟ್ ಅಂತ ಅನ್ನಿಸ್ತಾ ಇದ್ದೀರಾ, ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಯುವರ್ ವಾಯ್ಸ್ ಈಸ್ ಮೈ ಫೇವರಿಟ್ ಈಸ್ ಸೌಂಡ್. ಮೇ ಬಿ ನೀವು ತುಂಬ ಕ್ಯೂಟಾಗಿ ಹಲೋ ಹೇಳಿ ಈ ಥರ ಅಂತಿರಬಹುದು, ಅಥವಾ ಎಸ್ ಟೆಲ್ ಮೀ, ಅಥವಾ ಐ ಲವ್ ಯು, ಈ ಥರ ಒಂದು ಸ್ಮೂತ್ ವಾಯ್ಸಲ್ಲಿ ಮೇ ಬಿ ಅವರಿಗೆ ನೀವು ಫೋನ್ ಅಟೆಂಡ್ ಮಾಡಿದ ತಕ್ಷಣವೇ ಒಂದು ಸ್ವೀಟ್ ವಾಯ್ಸ್ನ ಕೇಳಿಸ್ತೀರ ಅನಿಸುತ್ತೆ. ಹಾಗಾಗಿನೇ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ವಾಯ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಅಂತ. ಐ ವಾಂಟ್ ಯು ಆಲ್ವೇಸ್. ನೀವು ಅವರಿಗೆ ಯಾವಾಗಲೂ ಜೊತೆಗಿರಬೇಕು ಅನ್ನೋಂಥ ಆಸೆ ಇದೆ. ಹಾಗಾಗಿ ಐ ವಾಂಟ್ ಯು ಆಲ್ವೇಸ್ ಅಂತ ಹೇಳ್ತಿದ್ರು. ಎಸ್, ಐ ಆಮ್ ಥಿಂಕಿಂಗ್ ಅಬೌಟ್ ಯು. ಎಸ್, ಫಸ್ಟು ನೀವು ಅವ್ರ ಬಗ್ಗೆ ಯೋಚನೆ ಮಾಡಿದ್ರಿ. ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಈ ಫೈಲ್ನ ಚೂಸ್ ಮಾಡಿದ್ರಿ. ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಈ ಒಂದು ರೀಡಿಂಗ್ ನೋಡ್ತಿದ್ದೀರಾ. ಸಿ ಹೌ ಕೋಇನ್ಸಿಡೆನ್ಸ್. ಅವರು ಹೇಳ್ತಾ ಇದ್ದಾರೆ ಐ ಆಮ್ ಥಿಂಕಿಂಗ್ ಅಬೌಟ್ ಯು. ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಐ ಆಮ್ ಪ್ಲ್ಯಾನಿಂಗ್ ಟ್ರಿಪ್. ಸೊ ಅವರು ನಿಮ್ಮ ಜೊತೆಗೆ ಎಲ್ಲಾದರೂ ಟ್ರಿಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಮೇ ಬಿ ನೀವು ಸಹ ಆ ಟ್ರಿಪ್ ಬಗ್ಗೆ ಡಿಸ್ಕಸ್ ಮಾಡಿರಬಹುದು, ನಿಮಗೂ ಸಹ ಗೊತ್ತಿರ್ಬೋದು. ಐ ವಿಲ್ ಮ್ಯಾರಿ ಯು. ಓ ಮೈ ಗಾಡ್, ಕಂಗ್ರ್ಯಾಚುಲೇಷನ್ಸ್. ಸೊ ಅವರು ನಿಮ್ಮನ್ನು ಪ್ರೀತಿ ಮಾಡೋದಷ್ಟೇ ಅಲ್ಲ, ನಿಮ್ಮನ್ನು ಮದುವೆ ಆಗಬೇಕು ಅಂತಲೂ ಯೋಚನೆ ಮಾಡಿದ್ದಾರೆ. ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಐ ಲೈಕ್ ಯು ವೆರಿ ಮಚ್, ಐ ಡೋಂಟ್ ನೋ ವೈ. ಮೇ ಬಿ ಇಲ್ಲಿ ಮ್ಯಾರಿಡ್ ಅವರು ಇರಬಹುದು. ಮೇ ಬಿ ಇದು ಆ ಥರನೂ ಬರ್ತಾ ಇದೆ, ಕನ್ವೆ ಆಗ್ತಿದೆ ಮೆಸೇಜು. ನನಗೆ ನೀನು ತುಂಬ ಇಷ್ಟ ಆಗಿದೆಯಾ ಅಥವಾ ಆಗ್ತಾ ಇದೆಯಾ, ಯಾಕೆ ಅಂತ ರೀಸನ್ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಸತಿ ಹಾಗೆ ಆಗುತ್ತೆ, ಪ್ರೀತಿಯಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ.
ಮೈ ಡ್ರೀಮ್ ಬಾಯ್, ಇದು ಮೈ ಡ್ರೀಮ್ ಬಾಯ್, ಮೈ ಡ್ರೀಮ್ ಗರ್ಲ್ ಯಾರಾದರೂ ಆಗಿರಬಹುದು. ಮೇ ಬಿ ನೀವು ಕನ್ಸ್ಕೊಂಡಂತಹ ವ್ಯಕ್ತಿನೇ ನಿಮ್ಮ ಜೀವನದಲ್ಲಿ ಬಂದಿರುವಂಥದ್ದು. ಹಾಗಾಗಿ ಅವರ ಮೆಸೇಜನ್ನು ಹೇಳ್ತಾ ಇದ್ದಾರೆ, ಯು ಆರ್ ಇರ್ರಿಪ್ಲೇಸಬಲ್. ನಿನ್ನನ್ನು ಯಾರು ಬಂದರೂ ನಿನ್ನ ಜಾಗವನ್ನು ತುಂಬೋದಕ್ಕಾಗೋದಿಲ್ಲ. ನೀನು ಯಾವ ರೀತಿ ನನ್ನ ಪ್ರೀತಿ ಮಾಡ್ತೀಯ, ನೀನು ಯಾವ ರೀತಿ ನನ್ನ ಜೊತೆಗಿದೆಯಾ, ಇದನ್ನು ಯಾರಿಂದನೂ ಆ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಮೆಸೇಜ್, ಯುವರ್ ಐಸ್ ಆರ್ ಬ್ಯೂಟಿಫುಲ್. ಮೇ ಬಿ ಕಣ್ಣಲ್ಲೇ ನೀವು ಪ್ರೀತಿ ಮಾಡಿರಬಹುದು. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ, ಆ ಥರ ಮೇ ಬಿ ನೀವು ಕಣ್ಣಿಂದನೇ ನೋಡಿ ಪ್ರೀತಿ ಮಾಡಿರ್ಬೋದು. ಕೆಲವೊಂದು ಸತಿ ಕೆಲವರು ಬಾಯಲ್ಲಿ ಮಾತಾಡೋದೇ ಇಲ್ಲ, ಕಣ್ಣು ಸಣ್ಣೆಯಿಂದನೇ ಮಾತಾಡ್ಕೊಳ್ತಾರೆ. ಆ ಥರ ತುಂಬ ಜನ ನೋಡಿದ್ದೀನಿ ನಾನು. ಮೇ ಬಿ ನೀವು ಅದೇ ಥರ ಕಪಲ್ಸ್ ಅಂತ ಅನಿಸುತ್ತೆ. ವೆರಿ ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್.